ಮಾಡ್ತಾ ಇರ್ತಾಳೆ. ಅದು ಅವರ ಹಿರಿಯರಿಂದ ಬಂದಿರತಕ್ಕಂಥ ಬಳುವಳಿ. ನಿತ್ಯ ಆ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ತಾನೂ ಪ್ರಸಾದವನ್ನು ಮಾಡಿಕೊಂಡು ಕೂಲಿ ಕೆಲಸವನ್ನು ಮಾಡಿಕೊಂಡು ಇರ್ತಕ್ಕಂಥ ಆ ಮುದುಕಿಗೆ ಬಹಳ ಕಷ್ಟ ಬರ್ತದೆ. ಆ ಊರಿನಲ್ಲಿರ್ತಕ್ಕಂಥ ಶ್ರೀಮಂತರು ಆ ಮುದುಕಿಯ ಮನೆ ನನಗೆ ಬೇಕು, ಈ ಜಾಗದಲ್ಲಿ ನಾನು ಏನೋ ಒಂದು ಮಾಡಬೇಕೆನ್ನುವಂತಹ ರೀತಿಯಲ್ಲಿ ಆ ಮುದುಕಿಯನ್ನ ಅಜ್ಜಿಯನ್ನ ಎದುರಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ಕಷ್ಟಗಳನ್ನು ನೋಡ್ತಕ್ಕಂಥ ಆ ದುರ್ಗಾದೇವಿ ಒಮ್ಮೆ ಶಾರದೆಯ ರೂಪದಲ್ಲಿ ಬರ್ತಾಳೆ. ಸಾಮಾನ್ಯ ಒಂದು ಹೆಣ್ಣಿನ ರೂಪದಲ್ಲಿ ಬಂದು ಆ ಮುದುಕಿಯ ಮನೆ ಬಾಗಿಲಿಗೆ ಬಂದು ಆ ಅಜ್ಜಿಯನ್ನ ಕುರಿತು ಯಾರಿದ್ದೀರಿ ಮನೆಯಲ್ಲಿ ಅಂತ ಮಾತನಾಡಿಸಿದ ತಕ್ಷಣ ಆ ಮುದುಕಿ ಹೊರಗೆ ಬಂದು ಯಾರಮ್ಮ ಅಂತ ಕೇಳಿದಾಗ ನಾನು ಶಾರದಾ ಅಂತ, ನಿನ್ನ ಮನೆಯ ಮುಂದೆ ಇರ್ತಕ್ಕಂಥ ಒಂದಿಷ್ಟು ಹೂಗಳು ನನಗೆ ಬೇಕಾಗಿದ್ದಾವೆ ತಾಯಿ, ನೀನು ಕೊಡ್ತೀಯಾ ಅಂತ ಹೇಳಿ ಕೇಳ್ತಾಳೆ. ಆಯ್ತಮ್ಮ ತಗೊಂಡೋಗು, ಹಾಗೆ ಒಂದಿಷ್ಟು ಹಣ್ಣುಗಳು ಇದ್ದಾವೆ ಪೂಜೆಗೆ ಆದರೆ ತಗೊಂಡು ಹೋಗು ಅಂಥೇಳಿ ಆ ಶಾರದೆಯನ್ನ ಒಳಗೆ ಕರಿತಾಳೆ ಆ ಮುದುಕಿ, ಆ ಅಜ್ಜಿ. ಇದನ್ನು ನೋಡಿದಂಥ ಆ ಹೆಣ್ಣುಮಗಳು ಶಾರದೆ ಅಂದರೆ ಜಗನ್ಮಾತೆಯ ರೂಪದಲ್ಲಿ ಆ ರೂಪದಲ್ಲಿ ಬಂದಿರತಕ್ಕಂಥ ಜಗನ್ಮಾತೆ, ಅಲ್ಲಮ್ಮ ಎಲ್ಲ ಹೂಗಳನ್ನ ಹಣ್ಣುಗಳನ್ನು ನನಗೇ ಕೊಡ್ತಾ ಇದ್ದೀಯಾ, ನಿನಗೇನು ಬೇಡೇನೋ ಅಂತ ಹೇಳಿ. ಆಗ ಆ ಅಜ್ಜಿ ಹೇಳ್ತಾಳೆ, ಇಲ್ಲಮ್ಮ ನಾನು ಇವತ್ತು ಮಾತ್ರ ಇರ್ತೀನಿ ಮನೆಯಲ್ಲಿ, ಇವತ್ತೊಂದು ದಿವಸ ಇರ್ತೀನಿ, ನಾಳಿನ ದಿವಸ ಈ ಊರಿನ ಸಾಹುಕಾರರು ನನ್ನ ಮನೆಯನ್ನ ಅವರು ವಶ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತೊಂದು ದಿವಸ ಇರ್ತೀನಲ್ಲ, ಇನ್ನು ಮುಗೀತು, ಹಾಗಾಗಿ ನೀ ಹಣ್ಣುಗಳನ್ನ ಹೂಗಳನ್ನೆಲ್ಲವನ್ನು ನೀನು ತಗೊಂಡೋಗು ಅಂತೇಳಿ ವಿಚಾರ ಮಾಡಿದಾಗ ಆಕೆ ಆ ಶಾರದೆಗೆ ಒಂದು ಕ್ಷಣ ಬಹಳ ಒಂದಿಷ್ಟು ಬೇಸರ ಆಗ್ತದೆ. ಆ ವಿಷಯವನ್ನ ಮಾತನಾಡುವಂಥ ಸಂದರ್ಭದಲ್ಲಿ ಆ ಸಾಹುಕಾರನ ಒಬ್ಬ ಬಂಟ ಆ ಮನೆಗೆ ಬಂದು ಆ ಮುದುಕಿಯನ್ನ ಕುರಿತು ಹೇಳ್ತಾನೆ, ನೋಡಮ್ಮ ಅಜ್ಜಿ, ನೀನು ಇವತ್ತೇ ಮನೆ ಖಾಲಿ ಮಾಡಬೇಕು, ಇಲ್ಲ ಅಂತಂದ್ರೆ ನಾನು ನಿನ್ನ ಹೊರಗೆ ದೆಪ್ಪಿ ನಾ ಈ ಮನೆಯನ್ನ ವಶಪಡಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಆ ಅಜ್ಜಿ ಒಂದು ದಿನ ಸಮಯ ಕೊಡಪ್ಪ, ನನಗೆ ಟೈಮ್ ಕೊಡು, ನಾನು ಹೊರಟು ಹೋಗ್ಬಿಡ್ತೀನಿ, ಇನ್ನು ಒಂದು ದಿವಸದಲ್ಲಿ ನಾನೆಲ್ಲ ಮನೆ ಖಾಲಿ ಮಾಡ್ತೀನಿ ಅಂತ ಹೇಳ್ತಾಳೆ. ಆದರೆ ಆ ಅಜ್ಜಿಯ ಮುಂದಿರ್ತಕ್ಕಂಥ ಶಾರದೆ ಹೇಳ್ತಾಳೆ, ಆ ಬಂದಿರ್ತಕ್ಕಂಥ ಬಂಟನಿಗೆ, ನೋಡಪ್ಪ, ಮನೆಯನ್ನ ಯಾವ ಕಾರಣಕ್ಕೂ ಬಿಟ್ಟೋಗ ಮಾತೇ ಇಲ್ಲ, ಯಾವ ಕಾರಣಕ್ಕೂ ಆ ಅಜ್ಜಿ ಮನೆಯನ್ನ ಬಿಟ್ಟೋಗೋದಿಲ್ಲ, ನೀನೇನ್ ಮಾಡ್ಕೊಂಡಿ ಮಾಡಕ್ಕೆ ಅಂತ ಹೇಳಿ. ಈ ಎಲ್ಲ ವಿಷಯ ಆ ದುರ್ಗಾದೇವಿಯ ಮುಂದೆ ಸಂವಾದ ಆಗ್ತಾ ಇರಬೇಕಾದ್ರೆ ಆ ಬಂದಿರ್ತಕ್ಕಂಥ ಆ ಬಂಟ ಒಂದು ಮಾತನ್ನ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತ ಕೇಳಿದ್ರೆ, ಅಜ್ಜಿ, ನೀನು ನಿತ್ಯ ಈ ದುರ್ಗಾದೇವಿಯನ್ನ ಪೂಜೆ ಮಾಡ್ತಿದೀಯಲ್ಲ, ನೀನು ಈ ದುರ್ಗಾದೇವಿಯನ್ನ ಇಲ್ಲಿಗೆ ಕರೆದು ಬಿಡು, ದುರ್ಗಾದೇವಿ ಇಲ್ಲಿಗೆ ಬಂದುಬಿಟ್ಲು, ಪ್ರತ್ಯಕ್ಷ ಆಗಿಬಿಟ್ಲು ಅಂದ್ರೆ ನಾನು ಈ ಮನೆಯನ್ನ ತಗೊಂಡೋಗಲ್ಲ, ನೀನೇ ಇಟ್ಕೊಂಡ್ಬಿಡು ಅಂತ ಹೇಳಿ ಆ ವ್ಯಕ್ತಿ ಆ ದುರ್ಗಾದೇವಿಯನ್ನ ಕರಿ ಅಂತೇಳಿ ಆ ಮುದುಕಿಗೆ ಹೇಳ್ತಾನೆ. ಆಗ ಶಾರದೆ ಹೇಳ್ತಾಳೆ, ಅಜ್ಜಿ, ಕಣ್ಣು ಮುಚ್ಕೊಂಡು ದುರ್ಗಾದೇವಿಯನ್ನ ಆವಾಹನೆ ಮಾಡಿಬಿಡು ಅಂತೇಳಿ. ಪೂಜೆಯ ಫಲ ಎಷ್ಟಿತ್ತು ಅಂದರೆ ಮುದುಕಿಯಲ್ಲಿ ಕಣ್ಣು ಮುಚ್ಚಿಕೊಂಡು ಆ ಜಗನ್ಮಾತೆಯನ್ನು ಧ್ಯಾನ ಮಾಡಿ, ತಾಯಿ ಕೃಪೆ ತೋರು, ಪ್ರಸನ್ನಳಾಗು ಎಂದ ತಕ್ಷಣ ಆ ಶಾರದೆ ದುರ್ಗಾ ದೇವಿ ಏನಿರ್ತಾಳಲ್ಲ, ಶಾರದೆ ರೂಪದಲ್ಲಿರ್ತಕ್ಕಂಥ ದುರ್ಗಾದೇವಿ ಪ್ರಸನ್ನಗೊಂಡು ಒಂದು ಕ್ಷಣದಲ್ಲಿ ದೇವಾನುದೇವತೆಯನ್ನು ದುರ್ಗಾದೇವಿಯ ರೂಪವನ್ನು ತಾಳ್ತಾಳೆ. ಇದನ್ನು ನೋಡಿದಂತಹ ಆ ಬಂಟ, ಅವನೇನು ಬಂದಿರ್ತಾನಲ್ಲ, ಅವನ ಕಣ್ಣುಗಳು ಮಾಯವಾಗಿ ಬಿಡ್ತಾವೆ, ಅಂದರೆ ಕಣ್ಣೇ ಕಾಣದಂಥ ರೀತಿ ಆಗಿಬಿಡ್ತದೆ. ನಂತರ ಆ ಮುದುಕಿ ಕಣ್ಣು ಬಿಟ್ಟು ನೋಡ್ತಾಳೆ.
ಅಜ್ಜಿ ಕಣ್ಣು ಬಿಡು, ಕಣ್ಣು ಬಿಡು, ನನಗೆ ಕಣ್ಣು ಕಾಣ್ತಾ ಇಲ್ಲ, ನಿನಗೆ ಕಾಣಿಸ್ತಾ ಇದ್ದಾವ ಅಂತೇಳಿ ಆ ವ್ಯಕ್ತಿ ಕೂಗ್ತಾ ಇರ್ತಾನೆ. ತಕ್ಷಣದಲ್ಲಿ ಕಣ್ಣು ಬಿಟ್ಟು ಆ ಮುದುಕಿ ನೋಡ್ತಾಳೆ. ಆ ದುರ್ಗಾದೇವಿ ಏನು ಶಾರದೆ ರೂಪದಲ್ಲಿ ಬಂದಿರ್ತಾಳಲ್ಲ, ಅದೇ ಶಾರದೆ ಜಗನ್ಮಾತೆಯ ರೂಪ, ದುರ್ಗಾದೇವಿಯ ರೂಪವನ್ನು ತಾಳಿ ನಿಂತಿರ್ತಾಳೆ. ಆ ತಾಯಿಗೆ ಕೈ ಮುಗಿದು ಆ ಮುದುಕಿ, ಇವತ್ತಿಗೆ ನನ್ನ ಬದುಕು ಸಾರ್ಥಕವಾಯಿತು, ಇಂದಿಗೆ ನನ್ನ ಪುಣ್ಯವೆಲ್ಲವೂ ಸಹ ಸರಿ ಹೋಯಿತು ಅಂತೇಳಿ ಆ ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಆ ತಾಯಿಗೆ ಮಂಗಳವನ್ನು ಹಾಡುತ್ತವೆ.